ಹಾಯ್ ಮಾಸ್ಟರ್ಸ್, ಇದು ನಮ್ಮ 3ನೇ ದಿನದ ಧ್ಯಾನ ಪ್ರಚಾರದ ಪ್ರಯಾಣ. ಇವತ್ತು ನಾವು ಬಾಗಲಕೋಟೆಯಿಂದ ಹೊರಗಡೆಗೆ ಇರುವ ಎಲ್ಲ ನಗರಗಳಿಗೆ ಹೋಗಿ ವಿಸಿಟ್ ಮಾಡಿ ಬರಬೇಕು ಅಂತ. ಫಸ್ಟ್ ನಾವು ಬಂದಿದ್ದು ಮೂಧೋಳ್ಗೆ. ಸೊ ಮೂಧೋಳಲ್ಲಿ ಹೊಸದಾಗಿ ಒಂದು ಪಿರಮಿಡ್ ಮಾಡಿದರು. ಆ ಪಿರಮಿಡ್ಗೆ ನಾವು ವಿಸಿಟ್ ಮಾಡಿದ್ವಿ. ಸೊ ಆ ಪಿರಮಿಡಲ್ಲಿ ತುಂಬ ಅದ್ಭುತವಾಗಿ ಒಳಗಡೆ ಕ್ರಿಸ್ಟಲ್ಸು ಡಿಸೈನ್ ತುಂಬ ಚೆನ್ನಾಗಿ ಮಾಡಿದರು. ಇವರೇ ನೋಡಿ ಅವರು ಮೇಡಮು, ಈ ಪಿರಮಿಡ್ ಕಟ್ಟಿದವರು. ಅದರ ಒಳಗಡೆ ಇದು ಪಿರಮಿಡ್ಡು ಎಷ್ಟು ಚೆನ್ನಾಗಿ ಕೂತ್ಕೊಂಡು. ಅಲ್ಲಿಂದ ನಾವು ಪುನಃ ಹೊರಟು ಮಂಜುಳಾ ನವಿಲುಗದ್ದೆ ಅಂತ ಹೇಳಿ ಒಬ್ಬರು ಮೇಡಮು, ಅವ್ರದ್ದು ತುಂಬ ಚೆನ್ನಾಗಿ ಅವ್ರ ಮನೆಗೆ ಹೋಗಿ ಕೂಡಲೇ ಅವರು ಎಲ್ಲರೂ ಸೇರಿ ಧ್ಯಾನ ಮಾಡೋಣ ಅಂತ ಹೇಳಿದರು. ನಾವೆಲ್ಲರೂ ಕೂತ್ಕೊಂಡು ಧ್ಯಾನ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಅವರು ನಮಗೆ ಟ್ರೀಟ್ ಮಾಡಿದರು. ನಾವು ಆಲ್ರೆಡಿ ಟಿಫನ್ ಮುಗಿಸ್ಕೊಂಡು ಹೋಗಿದ್ವಿ, ಆದರೂ ಅವರು ಬಿಡಲೇ ಇಲ್ಲ ನೀವು ಟಿಫನ್ ಮಾಡಲೇಬೇಕು ಅಂತ ಹೇಳಿ ತುಂಬ ಬಲವಂತ ಮಾಡಿದರು. ಹಣ್ಣುಗಳನ್ನೆಲ್ಲ ಕೊಟ್ಟು ಬಲವಂತ ಮಾಡಿ ತಿನ್ನೋವರೆಗೂ ಬಿಡಲಿಲ್ಲ. ಸೊ ತುಂಬ ಪ್ರೀತಿ ತೋರಿಸಿದರು. ಸೊ ನಮಗೆ ಬೇಡ ಅಂದರೂ ಕೇಳಲಿಲ್ಲ. ಒಂದು ಫಸ್ಟ್ ಟೈಮ್ ನನಗೆ ಉತ್ತರ ಕರ್ನಾಟಕ ಟೋಪಿ ಹಾಕಿದರು. ತುಂಬ ಚೆನ್ನಾಗಿತ್ತು. ಅದು ಸ್ವಲ್ಪ ಕಾಮಿಡಿ ಮಾಡಿದ್ವಿ. ಕೊನೆಗೆ ಎಲ್ಲರೂ ಫೋಟೋಸ್ ತಗೊಂಡು ಪುನಃ ನಾವು ಮುಂದೆ ಮಾಲಿಂಗ್ಪುರಕ್ಕೆ ಬಂದ್ವಿ. ಮಾಲಿಂಗ್ಪುರದಲ್ಲಿ ಇದು ಪಿರಮಿಡ್ಡು. ಸೊ ಆ ಪಿರಮಿಡಲ್ಲಿ ಇದು ಕೂಡ ಹೊಸದಾಗಿ ಕಟ್ಟಿಸಿದ್ದಾರೆ. ಪಾಪ ಅವರಿಗೆ ಎಷ್ಟು ಸಾಧ್ಯ ಆಗಿದೆಯೋ ಹೇಗಾಗಿದೆಯೋ ಆ ರೀತಿ ಕಟ್ಟಿಸಿದ್ರು. ತುಂಬ ಚೆನ್ನಾಗಿತ್ತು. ಮಾಲಿಂಗ್ಪುರ ಇದು ಪಿರಮಿಡ್ಡು. ಸೊ ಆ ಪಿರಮಿಡಿಗೆ ಬಂದು ಅಲ್ಲಿರೋ ಮಾಸ್ಟರ್ಸ್ನೆಲ್ಲ ನಾವು ಇನ್ವೈಟ್ ಮಾಡಿ ಅವರಿಗೆಲ್ಲ ಬನ್ನಿ ಅಂತ ಹೇಳಿ ತುಂಬ ಚೆನ್ನಾಗಿ ಪಾಪ ಅವರು ಖುಷಿಯಿಂದ ತುಂಬ ಚೆನ್ನಾಗಿ ನಮಗೆ ಇದು ಮಾಡಿದರು. ಇದು ಅವ್ರ ಮೇಡಮ್ ಹೆಸರು ಒಬ್ಬರು ವಿಜಯಲಕ್ಷ್ಮಿ ಮೇಡಮ್ ಅಂತ. ಅವರು ಅಂಗನವಾಡಿ ಸೂಪರ್ವೈಸರ್ ಇದ್ದಾರೆ. ಅವರೇ ನಮಗಿದೆಲ್ಲ ಯಾರೂ ಗೊತ್ತಿರಲಿಲ್ಲ. ಪಾಪ ಅವರೆಲ್ಲ ನಮ್ಮನ್ನು ಕರ್ಕೊಂಡು ಹೋಗಿ ಎಲ್ಲ ಜನರನ್ನ ಸೇರಿಸಿ ನಾವು ಕೂಡ ಪಾಂಪ್ಲೆಟ್ಸ್ ಕೊಡ್ತೀವಿ ಅಂತ ತುಂಬ ಪಾಂಪ್ಲೆಟ್ಸ್ಗಳನ್ನೆಲ್ಲ ತಗೊಂಡು ತುಂಬ ಚೆನ್ನಾಗಿ ಸ್ವಲ್ಪ ನಮಗೆ ಸಹಾಯ ಮಾಡಿದರು. ಆಯಿತಾ, ಅಲ್ಲಿವರೆಗೂ ನಮಗೆ ಮುಧೋಳಲು ಮಾಲಿಂಗ್ಪುರ ಅಲ್ಲಿ ಯಾರೂ ಮಾಸ್ಟರ್ಸೇ ಗೊತ್ತಿರಲಿಲ್ಲ. ಕೊನೆಗೆ ನಾವು ಅಲ್ಲಿ ಪುನಃ ಪಿರಮಿಡಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಿದ್ವಿ ಎಲ್ಲರೂ. ಇವರೇ ರೆಡ್ ಸ್ಯಾರಿ ಇದೆ ಅಲ್ವಾ, ಅವರು ಮೇಡಮ್ಮು, ವಿಜಯಲಕ್ಷ್ಮಿ ಮೇಡಮ್ಮು. ಇವರು ಪಿರಮಿಡ್ ಮಾಸ್ಟರ್ ಓನರು. ಹೀಗೆ ನಾವು ಆ ಪಿರಮಿಡಲ್ಲಿ ಧ್ಯಾನ ಮಾಡಿದ್ವಿ. ಧ್ಯಾನ ಮಾಡಿ ನಾವು ಅಲ್ಲಿಂದ ಪುನಃ ಹೊರಟು ಮೂಡಲಗಿರಿಗೆ ಆಗಮಿಸಿದ್ವಿ. ಸೊ ಇದನ್ನು ಸೊ ಹೀಗೆ ನಾವು ಅಲ್ಲೆಲ್ಲ ಮಾಲಿಂಗ್ಪುರದಲ್ಲೇ ಸುಮಾರು ಹೊತ್ತು ಧ್ಯಾನ ಪ್ರಚಾರ ಎಲ್ಲ ಮಾಡಿ ಸೊ ಅಲ್ಲಿಂದ ನಾವು ಹೊರಟ್ವಿ. ಹಾಗೆ ಮಾಲಿಂಗ್ಪುರದಿಂದ ನಾವು ಹೋಗುವಾಗ ಅಲ್ಲಿ ಇನ್ನೂ ಒಂದು ಪಿರಮಿಡ್ ಇತ್ತು. ಸೊ ಅದು ಪಬ್ಲಿಕ್ ಪಿರಮಿಡ್. ಅದು ತುಂಬ ಚೆನ್ನಾಗಿತ್ತು. ಆ ಪಬ್ಲಿಕ್ ಪಿರಮಿಡ್ಗೂ ಕೂಡ ವಿಸಿಟ್ ಮಾಡಿದ್ವಿ. ಸೊ ಇದೆ ನೋಡಿ, ಅದು ತುಂಬ ಚೆನ್ನಾಗಿತ್ತು ಪಬ್ಲಿಕ್ ಪಿರಮಿಡ್ಡು. ಆದರೆ ಇದನ್ನು ಯಾರೂ ಅಷ್ಟು ಬಳಸ್ಕೊತ ಇಲ್ಲ. ಸೊ ಅದಕ್ಕೆ ನಾವು ಪುನಃ ಅಲ್ಲಿಂದ ಹೊರಟು ನಾವು ಬನಹಟ್ಟಿ ಊರಿಗೆ ಬಂದ್ವಿ. ಅಲ್ಲಿ ಕೂಡ ಮಾಸ್ಟರ್ಸ್ ತುಂಬ ಹೊತ್ತಿಂದ ಪಾಪ ವೆಯ್ಟ್ ಮಾಡ್ತಾಯಿದ್ರು. ಎಲ್ಲರೂ ಹೋದ ತಕ್ಷಣ ಕೂತ್ಕೊಂಡು ಚೆನ್ನಾಗಿ ಮಾತಾಡಿ ಒಂದು ಸ್ವಲ್ಪ ಧ್ಯಾನ ಮಾಡಿ ಪುನಃ ನಾವು ಅಲ್ಲಿ ಎಲ್ಲರಿಗೂ ಇನ್ವೈಟ್ ಮಾಡಿ ಅಲ್ಲಿಂದ ನಾವು ಹೊರಟು ಮೂಡಲಗಿಗೆ ಬಂದ್ವಿ. ಸೊ ಇದು ಮೂಡಲಗಿ. ಅಲ್ಲೂ ಅಷ್ಟೇ ತುಂಬ ಜನ, ಸುಮಾರು ಒಂದು 50 ಜನ ಮಾಸ್ಟರ್ಸ್ ಮೊದಲೇ ಒಂದು ಕಡೆ ಅಸೆಂಬಲ್ ಆಗಿ ಅವರು ಧ್ಯಾನ ಮಾಡ್ತಾ ಆಲ್ರೆಡಿ 1 ಅವರಿಂದ ಧ್ಯಾನ ಮಾಡ್ತಾ ಕೂತಿದ್ರು. ಕೂಡಲೇ ನಾನು ಹೋಗಿ ಅವ್ರನ್ನ ಧ್ಯಾನದಿಂದ ಎಬ್ಬಿಸಿ ಸೊ ಅವರು ನೀವು ಇಷ್ಟೆಲ್ಲ ಮಾಸ್ಟರ್ಸ್ ಇದ್ದಾರೆ, ನೀವೊಂದು ಕ್ಲಾಸ್ ಕೊಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದರು. ಸೊ ಅವರಿಗೆ ಆಯಿತು ಅಂತ ಹೇಳಿ ನಾನು ಎಲ್ಲರನ್ನೂ ಸಮೀಪ ಕೂರಿಸ್ಕೊಂಡು, ಯಾಕೆಂದರೆ ಅಲ್ಲಿ ಸ್ಪೀಕರೆಲ್ಲ ಇರಲಿಲ್ಲ, ನನ್ನ ವಾಯ್ಸು ಅಷ್ಟು ಜೋರಿಲ್ಲ. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಕ್ಲಾಸ್ ಮಾಡಿದ್ವಿ ಅವರಿಗೆ. 1 ಅವರ್ ಕ್ಲಾಸ್ ಆಯಿತು. ಸೊ ತುಂಬ ಅವರು ಇಂಟ್ರೆಸ್ಟಿಂದ ಕೇಳಿದರು. ತುಂಬ ಅದರ ಬಗ್ಗೆ ಆಸಕ್ತಿ ಬಂತು. ತುಂಬ ಖುಷಿ ಆಯಿತು ಅಂದರು. ಎಲ್ಲರೂ ಖಂಡಿತ ಬರ್ತೀವಿ ಅಂತ ಹೇಳಿ ಒಳ್ಳೆಯ ರೆಸ್ಪಾನ್ಸ್ ಮಾಡಿದರು. ಸೊ ಇವರು ಇಲ್ಲಿ ಮಂಡಲ ಧ್ಯಾನಗಳನ್ನು ಮಾಡ್ತಾಯಿದ್ದಾರೆ. ಆಮೇಲೆ ಇಲ್ಲಿ 2-3 ಜನ ಮಾಸ್ಟರ್ಸ್ ಇದ್ದಾರೆ. ಅವರು ಇಲ್ಲಿ ಒಬ್ಬರು PUC ಲೆಕ್ಚರ್ ಇದ್ದಾರೆ. ಮತ್ತು ರವೀಂದ್ರ ಮಾಸ್ಟರ್ ಅಂತ ಹೇಳಿ ಒಂದು 3-4 ಜನ ಮಾಸ್ಟರ್ಸು ತುಂಬ ಚೆನ್ನಾಗಿ ಅವರು ಸಾಯಿ ಮಂದಿರ ಟ್ರಸ್ಟ್ ಎಲ್ಲ ಇದೆ. ಅವರೆಲ್ಲರ ತುಂಬ ಚೆನ್ನಾಗಿ ತುಂಬ ಧ್ಯಾನ ಪ್ರಚಾರ ಮಾಡಿ ಮಂಡಲ ಧ್ಯಾನ, ಮನೆ ಧ್ಯಾನ ಅಂತ ಹೇಳಿ ಅಲ್ಲಿ ಧ್ಯಾನ ಪ್ರಚಾರ, ಧ್ಯಾನ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ ರೆಗ್ಯುಲರ್ ಆಗಿ. ಈಗ ಆಲ್ರೆಡಿ ಇದು ಮಂಡಲ ಧ್ಯಾನ ನಡೀತಾ ಇದೆ.
ಸೊ ಹಂಗಾಗಿ ಸುಮಾರು ಒಂದು 50 ಜನ ಮಾಸ್ಟರ್ಸ್ ಸೇರಿಕೊಂಡಿದ್ರು. ತುಂಬ ಹೊತ್ತಿಂದ ಪಾಪ ಅವ್ರು ಆ್ಯಕ್ಚುಲಿ ಸಂಜೆ ಮೇಲೆ ಸೇರೋದು 6, 7 ಗಂಟೆಗೆ. ಆದರೆ ನಾವು ಬರ್ತೀವಿ ಅಂತ ಹೇಳಿ ಸುಮಾರು ಒಂದು 3 ಗಂಟೆ 4 ಗಂಟೆ ಟೈಮಿಗೆ ಅವರು ಸೇರಿಕೊಂಡಿದ್ರು ಎಲ್ಲರೂ. ಸೊ ಹಾಗಾಗಿ ನಾವು ಅವರಿಗೆ ಒಳ್ಳೆಯದು ಕ್ಲಾಸ್ ಮಾಡಿದ್ವಿ. ತುಂಬ ಇಂಟ್ರೆಸ್ಟು ಕ್ಯೂರಿಯಾಸಿಟಿಯಿಂದ ಕೇಳಿದರು. ತುಂಬ ಖುಷಿಯಾಯಿತು. ಕೊನೆಗೆ ನಾವೆಲ್ಲರೂ ಸೇರಿ ಅವರಿಗೆಲ್ಲ ಪಾಂಪ್ಲೆಟ್ಸ್ ಕೊಟ್ಟು ಅದನ್ನೆಲ್ಲ ಅಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ಹಾಗೆ ಒಂದು ಫೋಟೋಸ್ ಎಲ್ಲ ತಗೊಂಡು ಕೊನೆಗೆ ಬೇಡ ಬೇಡ ಅಂದರು. ಕಾಮನ್ನಾಗಿ ಸನ್ಮಾನ ಮಾಡಿದರು ನಮಗೂ ಮತ್ತು ನಮ್ಮ ಶ್ವೇತಾಗೆ ಸೇರಿ. ಪುನಃ ಅಲ್ಲಿ ಇದೊಂದು ಹೊಸದಾಗಿ ಅವರೇ ಕಟ್ಟಿಸಿದಂಥ ಸಾಯಿ ಮಂದಿರ. ಸೊ ಅಲ್ಲಿ ನಾವು ಹೋದ್ವಿ. ಪುನಃ ಅಲ್ಲೂ ಕೂಡ ಕೆಲವರು ಜನ ಇದ್ದರು. ಕೊನೆಗೆ ಅಲ್ಲಿ ನಾವು ವಿಜಯಲಕ್ಷ್ಮಿ ಮೇಡಮ್ ಸ್ವಲ್ಪ ಅವರಿಗೆ ಕ್ಲಾಸ್ ಮಾಡಿದರು. ಕೊನೆಗೆ ನಾವು ಅಲ್ಲಿಂದ ಹೊರಟು ಸೀದಾ ಕಲ್ಲೊಳ್ಳಿ ಪಿರಮಿಡ್ ಅಲ್ಲಿಗೆ ಬಂದ್ವಿ. ಅಲ್ಲಿ ಅದ್ಭುತವಾಗಿತ್ತು. ನಾನು ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಕಲ್ಲೊಳ್ಳಿ ಪಿರಮಿಡ್ಗೆ ಹೋಗಬೇಕು ಅಂತ, ಹೋಗಲಿಕ್ಕೆ ಆಗಿರಲಿಲ್ಲ. ತುಂಬ ಚೆನ್ನಾಗಿತ್ತು. ಒಳ್ಳೆ ಅಪಾರವಾದ ಸೇವೆ ಅವ್ರದ್ದು ಮಾತ್ರ. ಸೊ ಅಲ್ಲೂ ಅಷ್ಟೇ ಆಲ್ರೆಡಿ ಮಂಡಲ ಧ್ಯಾನ ನಡೀತಾ ಇತ್ತು. ತುಂಬ ಜನ ಕೂತ್ಕೊಂಡು ಮೊದಲೇ ಧ್ಯಾನ ಮಾಡ್ತಾಯಿದ್ರು. ನಾವು ಕೂಡ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಧ್ಯಾನವನ್ನು ಕೂಡ ಮಾಡಿದ್ವಿ. ಹಾಗೆ ಅವರು ಕ್ಲಾಸ್ ಮಾಡಿ ಅಂತ ಸ್ವಲ್ಪ ಹೇಳಿದರು. ಅಲ್ಲೂ ಕೂಡ 1 ಅವರ್ ಕ್ಲಾಸ್ ಆಯಿತು. ಕ್ಲಾಸಲ್ಲಿ ತುಂಬ ಖುಷಿಯಾಯಿತು ಅವರಿಗೆ. ಅಲ್ಲಿ ನಮ್ಮದು ಸೇಮ್ ಇದೆಯಲ್ವ, ಯಾವ ಸತ್ಯ ಮಾರ್ಗ, ಸರಿಯಾದ ಧ್ಯಾನ ಪದ್ಧತಿ, ಸರಿಯಾದ ಆತ್ಮಜ್ಞಾನ ಬೋಧನೆ. ಸೊ ಇದ್ರ ಬಗ್ಗೆ ನಾವು ಹೇಳಿದಾಗ ಅವರು ತುಂಬ ಆಶ್ಚರ್ಯ ಆದರು. ಅಯ್ಯೋ, ನಾವು ಹಾಗಾದರೆ ಇಷ್ಟು ದಿವಸ ಮಾಡ್ತಾ ಇದ್ದಿದ್ದು ರಾಂಗ್ ಇತ್ತಾ, ಹಾಗಾದರೆ ಯಾವುದು ಸರಿಯಾದದ್ದು ಅಂತ ಹೇಳಿ ತಿಳ್ಕೊಂಡು ತುಂಬ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ನು ಕೂಡ ಆಯಿತು. ಕೊನೆಗೆ ನಾವು ಇಲ್ಲ, ಮ್ಯೂಸಿಕ್ ಮಾಡೋದು, ಗೈಡಿಂಗ್ ಮಾಡೋದು ಇದೆಲ್ಲ ತಪ್ಪು ಧ್ಯಾನ ಪದ್ಧತಿ. ಶ್ವಾಸದ ಮೇಲೆ ಗಮನ, ಆನಾಪಾನಸತಿ ಧ್ಯಾನ, ಅದೇ ಸರಿಯಾದ ಧ್ಯಾನ ಅಂತ ಹೇಳಿ ನಾವು ಹೇಳಿಕೊಟ್ಟಾಗ ಅವರು, ಯಾಕೆಂದರೆ ಇದರಲ್ಲಿ ಹುಣ್ಣಿಮೆ ಧ್ಯಾನ ಎಲ್ಲ ಮಾಡಿದರೆ 250-300 ಜನ ಎಲ್ಲ ಸೇರ್ತಾರಂತೆ. ಅಷ್ಟು ದೊಡ್ಡ ಫೇಮಸ್ ಇರುವಂಥ ಒಂದು ಪಿರಮಿಡ್. ರೆಗ್ಯುಲರ್ ಆಗಿ ಇದರಲ್ಲಿ ಧ್ಯಾನ ಮಾಡ್ತಾರೆ ಮಾಸ್ಟರ್ಸ್ ಬಂದು. ಸೊ ಇಂಥ ಒಂದು ಅದ್ಭುತವಾದ ಪಿರಮಿಡಲ್ಲಿ ಅವ್ರು ಯಾವಾಗಲೂ ಸಾಮಾನ್ಯವಾಗಿ ಮ್ಯೂಸಿಕ್ ಹಾಕಿ ಧ್ಯಾನ ಮಾಡಿಸ್ತಾಯಿದ್ರು. ಸೊ ಆಮೇಲೆ ನಾವು ಹೀಗೆಲ್ಲ ಹೇಳಿದ ಮೇಲೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕ ಮೇಲೆ ಅವರು, ಇಲ್ಲ ಇನ್ನು ಮುಂದೆ ನಾವು ಕೂಡ ಸೈಲೆಂಟ್ ಮೆಡಿಟೇಷನ್ನು, ಸರಿಯಾದ ಧ್ಯಾನವನ್ನೇ ಮಾಡ್ತೀವಿ ಅಂತ ಹೇಳಿ, ಸರ್ ಇಷ್ಟು ಅದ್ಭುತವಾದ ಜ್ಞಾನ ಪುನಃ ನಮಗೆ ಸಿಗಬೇಕು ಅಂತ ಹೇಳಿ ಅವರು, ಖಂಡಿತ ನೀವು ಒಂದು ಹುಣ್ಣಿಮೆ ಧ್ಯಾನಕ್ಕೆ ಬಂದು ಸುಮಾರು 250-300 ಜನ ಸೇರ್ತಾರೆ, ಒಂದೊಳ್ಳೆ ಕ್ಲಾಸ್ ಕೊಡೋಣ, ದಯಮಾಡಿ ಕೊಡಬೇಕು ಅಂತ ಹೇಳಿದರು. ಸೊ ನಾನು ಕೂಡ, ಸರ್ ಖಂಡಿತ ಇದು ನನಗೊಂದೊಳ್ಳೆ ಪ್ರಕೃತಿ ನೀಡಿದ ಅವಕಾಶ, ಖಂಡಿತ ನಾನು ಇದನ್ನು ಒಂದಲ್ಲ ಒಂದು ದಿವಸ ನಾನು ಬಂದು ಕ್ಲಾಸ್ ಹೇಳ್ತೀನಿ ಅಂತ ಹೇಳಿ ಅವರಿಗೆ ಕೃತಜ್ಞತೆ ಕೂಡ ಹೇಳಿದೆ. ಸೊ ಹೀಗೆ ನಾವು ಅಲ್ಲಿ ಎಲ್ಲರನ್ನು ಕೂಡ ಇನ್ವೈಟ್ ಮಾಡಿದ್ವಿ. ತುಂಬ ಜನ ಮಾಸ್ಟರ್ಸ್ ಬಂದವರಿಗೆಲ್ಲ ನಾವು ಹೇಳ್ತೀವಿ ಅಂತ ಹೇಳಿ ಅವರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ಸೊ ಇದೇ ಆ ಪಿರಮಿಡ್ಡು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಅಲ್ಲಿ ಕೂತ್ಕೊಂಡಿದ್ರೇ ಹೊರಗೆ ಬರೋದಕ್ಕೆ ಮನಸ್ಸಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ನಾವು ಎಲ್ಲೆಲ್ಲ ನಾವು ಪಿರಮಿಡ್ಡಿಗೆ ಹೋಗ್ತೀವಿ ಅಲ್ಲೆಲ್ಲ ಸ್ವಲ್ಪ ಹೊತ್ತಾದರೂ, ನಮಗೆ ಸಮಯ ಇಲ್ಲದೇ ಇದ್ದರೂ ಸ್ವಲ್ಪ ಹೊತ್ತಾದರೂ ನಾವು ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತೀವಿ. ಆಮೇಲೆ ಅಲ್ಲಿದ್ದವರಿಗೆಲ್ಲ ನಾವು ಈ ರೀತಿ ಆತ್ಮಜ್ಞಾನದ ಬೋಧನೆ ಮಾಡಿದ್ವಿ. ನಂತರ ಅವರಿಗೆಲ್ಲ ಇನ್ವೈಟ್ ಮಾಡಿ, ಸೊ ಎಲ್ಲರೂ ಸೇರಿ ಒಂದು ಫೋಟೋ ತಗೊಂಡು ಕೊನೆಗೆ ನಾವು ಈಗ ಆಲ್ರೆಡಿ ನಾವು ಇಲ್ಲಿಗೆ ರೀಚ್ ಆಗೋದೇ 10 ಗಂಟೆ, ರಾತ್ರಿ 10:30 ಆಗಿತ್ತು. ನಂತರ ಅಲ್ಲಿ ಧ್ಯಾನ ಮಾಡಿ ಸಜ್ಜನ ಸಾಂಗತ್ಯ ಎಲ್ಲ ಮುಗಿಯೋದ್ರೊಳಗೆ 12 ಗಂಟೆ ಆಗಿತ್ತು. ಅಷ್ಟೊತ್ತಾದರೂ ಪಾಪ ಅವರು ಇಂಟ್ರೆಸ್ಟಿಂದ ಕೇಳ್ತಾನೂ ಇದ್ದರು. ನಾವು ಕೂಡ, ಯಾಕೆಂದರೆ ಆಸಕ್ತಿಯಿಂದ ಕೇಳುವಾಗ ನಾವು ಸಮಯ ಇದು ಮಾಡಬಾರ್ದು. ಕೊನೆಗೆ ಅವರೆಲ್ಲ ಕೇಳಿ ಕೊನೆಗೆ ಟೈಮ್ ಆಗಿತ್ತು. ಕೊನೆಗೆ ಎಲ್ಲರೂ ಸೇರಿ ಎಲ್ಲರಿಗೂ ಪಾಂಪ್ಲೆಟ್ಸ್ ಕೊಟ್ಟು ನಾವೊಂದು ಫೋಟೋ ತಗೊಂಡು, ಸೊ ಅಲ್ಲಿಂದ ನಾವು ಪುನಃ ಚಿಕ್ಕೋಡಿಗೆ ಬಂದ್ವಿ. ಅಲ್ಲಿಂದ ಚಿಕ್ಕೋಡಿ ಸ್ವಲ್ಪ ದೂರ ಇದೆ. ಅವತ್ತು ನಾವು ಚಿಕ್ಕೋಡಿಗೆ ಬಂದು ತಲುಪೋದ್ರೊಳಗೆ ರಾತ್ರಿ 2 ಗಂಟೆ ಆಗಿತ್ತು. ಅಲ್ಲಿ ಲಕ್ಷ್ಮೀ ಹೆಬ್ಬಾಳೆ ಮೇಡಮ್ ನಮಗೆ ಊಟದ ವ್ಯವಸ್ಥೆ ಮಾಡಿದರು. ಸೊ ಇದಾಗಿತ್ತು ಮಾಸ್ಟರ್ಸ್ ನಮ್ಮ ಇವತ್ತಿನ ಒಂದು ಧ್ಯಾನ ಪ್ರಚಾರದ ಪ್ರಯಾಣ. ಬೆಳಗಿನ ಜಾವ 7 ಗಂಟೆಗೆ ಶುರುವಾದ ನಮ್ಮ ಧ್ಯಾನ ಪ್ರಯಾಣ ರಾತ್ರಿ 2 ಗಂಟೆಗೆ ಕ್ಲೋಸ್ ಆಯಿತು.